ಆ್ಯಕ್ಚುಲಿ ಸುಮಾರು ಜನ ಬೆಳೆಯುವಾಗ ಏನಾಗುತ್ತೆ, ಬ್ರೂಟಲಿ ಬೆಳೆಯುವಾಗ ಏನಾಗುತ್ತೆ, ದೇ ವಿಲ್ ಬಿ ಓನ್ಲಿ ಲಾಜಿಕ್ ಓರಿಯೆಂಟೆಡ್. ಬಟ್ ನಾವು ಹೇಳ್ತೀವಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರಬೇಕು, ಲಾಜಿಕ್ ಮತ್ತೆ ಎಮೋಷನ್ ಮಧ್ಯೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಇದ್ರೇನೆ ಒಂದು ಒಳ್ಳೆ ಪರ್ಸನಾಲಿಟಿ ಅಂತ ಅವರು ನಿರೂಪಿಸ್ಕೊಳ್ಳೋದು. ಆ್ಯಂಡ್ ಆ ಪರ್ಸನಾಲಿಟಿನೇ ಸ್ಟ್ರಾಂಗ್ ಫೌಂಡೇಶನ್ ಇಂದ ಅವ್ರನ್ನ ಬೆಳೆಸ್ಕೊತಾರೆ, ಜೊತೆಗೆ ಅವ್ರು ಕಟ್ತಾರೆ ಅಂತ ಸಂಸ್ಥೆ ಕೂಡ ಬೆಳೆಸ್ತಾರೆ. ಹಾಗಿರುವಾಗ ಎಮೋಷ್ನಲಿನೂ ಹಿ ವಾಸ್ ಕನೆಕ್ಟೆಡ್. ಬಿಕಾಸ್ ನಾನು ನೋಡ್ತಾ ಇದ್ದೆ, ಅದು ಅವರು ಪ್ಲ್ಯಾನ್ ಮಾಡಿ ಹೇಳಿದ್ರಂತೆ, ಅದು ಕೋವಿಡ್ ಟೈಮಲ್ಲಿ ಅವರು ಕ್ಲೋಸ್ ಮೆಂಬರ್ ಡೆತ್ ಆದಾಗ ನನಗೆ ಎಲ್ಲಿ ಮಾಡಬೇಕು ಅನ್ನೋದೆಲ್ಲ. ಸೊ ಎಮೋಷ್ನಲಿ ಇಂಟೆನ್ಸ್ ಇಲ್ದಲೇ ಇದ್ದರೆ ಅದೆಲ್ಲ ಥಿಂಕ್ ಮಾಡೋಕ್ಕಾಗಲ್ಲ ಒಬ್ಬ ಮನುಷ್ಯ. ಸೊ ಹಾಗಿರುವಾಗ ಅವು ಅಂಥವ್ರಿಗೆ ತುಂಬ ಸಪೋರ್ಟ್ ಕೂಡ ಬೇಕಾಗತ್ತೆ ಆ್ಯಂಡ್ ಟೈಮ್ ಕೊಡಬೇಕಾಗತ್ತೆ ಅವ್ರಿಗೆ. ಏನಾದರೂ ಒಂದು ಸಡನ್ ಡೆವಲಪ್ಮೆಂಟ್ಸ್ ಆಯಿತು ಅವ್ರ ಪರ್ಸ್ನಲ್ ಲೈಫಲ್ಲೇ ಆಗಲಿ ಅಥವಾ ಅವ್ರು ಕಟ್ತಿರೋ ಸಂಸ್ಥೆಯಲ್ಲಿ ಸಡನ್ ಗ್ರೋತ್ ಆಯಿತು ಅನ್ನುವಾಗ ಅವ್ರಿಗೆ ಅದನ್ನು ಅಸಿಮಿಲೇಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕಾಗತ್ತೆ. ಸೊ ಯಾವಾಗ ತುಂಬ ಪ್ರೆಷರ್ ಹಾಕ್ಬಿಡ್ತಾರೋ ಭಾವನಾತ್ಮಕವಾಗಿ ಇಟ್ ವಿಲ್ ಬಿ ಟೂ ಮಚ್ ಟು ಹ್ಯಾಂಡಲ್ ಆಲ್ ಆಫ್ ಎ ಸಡನ್. ಬಟ್ ದೆರ್ ವಾಸ್ ಅ ಪ್ರೆಷರ್ ಇತ್ತು. ಅದು ಯಾವ ಪ್ರೆಷರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಈ ಪ್ರೆಷರ್ IT ಅಧಿಕಾರಿಗಳ ಪ್ರೆಷರ್, ಯಾವ ಥರ ಪ್ರೆಷರ್, ತಾನು ಸಿಗಾಕ್ಕೊಳ್ತೀನಿ ಅಂತಂದರೆ ಯಾವ ಲೆವೆಲ್ಗೆ ಸಿಗಾಕ್ಕೊಳ್ತೀನಿ, ಹೇಗೆ ಸಿಗಾಕ್ಕೊಳ್ತೀನಿ, ಮತ್ತು ತನ್ನ ಸುತ್ತಮುತ್ತ ಇರೋರ್ನ ಎಷ್ಟು ಜನರನ್ನು ತಗೊಂಡು ನಾನು ಮುಳುಗ್ತೀನಿ, ಆ ವ್ಯಕ್ತಿಗಳು ಯಾರು, ನನ್ನಿಂದ ಆ ವ್ಯಕ್ತಿಗಳಿಗೆಲ್ಲ ಏನೆಲ್ಲ ತೊಂದರೆ ಆಗಬಹುದು. ಡೆಫಿನೆಟ್ಲಿ ನಾಟ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನಿಸುತ್ತೆ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಅವರು ಬೇರೆ ಕಡೆ ಇದ್ದರು, ದುಬೈಯಲ್ಲೆಲ್ಲೋ ಇದ್ದರು, ಜಾಸ್ತಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅವ್ರು ಇಲ್ಲಿರ್ತಿದ್ರು, ಅವರು ಅಲ್ಲಿರ್ತಿದ್ರು, ಆ ಥರದ್ದೇನು. ಫ್ಯಾಮಿಲಿ ಮೆಂಬರ್ಸ್ ಅಲ್ಲದೆ ಇದ್ದರೆ ಇನ್ಯಾರು? ಒನ್ ಪಬ್ಲಿಕ್ ಫಿಗರ್ ಅಂತ ಆದಾಗ ಅವ್ರಿಗೆ ಸೆಲ್ಫ್ ಇಮೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಸೆಲ್ಫ್ ಇಮೇಜ್ ಯಾವ ಥರ ಪ್ರೊಜೆಕ್ಟ್ ಆಗ್ತಿದೆ, ಒಂದು ನನ್ನ ಪರ್ಸ್ನಾಲಿಟಿ ಹೇಗಿದೆ ಅನ್ನೋದು, ಇನ್ನೊಂದು ಆಯಾಮ ನಾವು ನೋಡಬೇಕಂದ್ರೆ ಯಾವ ರೀತಿ ಪ್ರೊಜೆಕ್ಟ್ ಆಗ್ತಾ ಇದ್ದೀನಿ ನಾನು, ನನ್ನನ್ನು ಎಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು. ಸೊ ಆವಾಗ ಆ ಗೊಂದಲ ಬಂದ್ಬಿಡತ್ತೆ. ಅಕಸ್ಮಾತ್ ಇಷ್ಟು ರೇಡ್ ನಡೀತಾ ಇದೆ, ಜೊತೆಗೆ ನನ್ನನ್ನೇ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಕ್ವೈಟ್ ಕಾಮನ್ ಫಾರ್ ಹಿಮ್ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂತಹ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದಾಗ, ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಾಗ, ಇದೆಲ್ಲ ಡೇ ಟು ಡೇ ಬೇಸಿಸ್ ಅಲ್ಲಿ ಅವರು ಡೀಲ್ ಮಾಡುವಂತಹ ವಿಚಾರಗಳು ಅಂತ ಅನ್ಸುತ್ತೆ. ಮಾಡ್ತಾರೆ. ಬಟ್ ಯು ನೋ ಲೈಕ್ ಅದರ ಆಚೆಗೆ ಏನೋ ಇದೆ, ಅದರ ಆಚೆಗೆ ಅವರನ್ನು ಮೀರಿದ್ದು ಏನೋ ಇದೆ. ಈಗ ಒಬ್ಬೊಬ್ರಿಗೆ ಒಂದೊಂದು ವೀಕ್ನೆಸ್ ಇರುತ್ತೆ ಮೇಡಮ್. ಈಗ ಉದಾಹರಣೆಗೆ ಆಸ್ ಅ ಜರ್ನಲಿಸ್ಟ್ ನಾವು ಎಂಥದ್ದೇ ವಿಚಾರ ಬರಲಿ, ಏನೇ ಆಗಲಿ, ಇದನ್ನು ನಿಭಾಯಿಸ್ತೀವಿ ಅನ್ನುವಂಥ ತಾಕತ್ತು ಮತ್ತು ಆ ಒಂದು ಶಕ್ತಿ ನಮಗಿರುತ್ತೆ. ಬಟ್ ನಮಗೆ ಆದಂಥ ಕೆಲವೊಂದು ವೀಕ್ ಲಿಂಕ್ಸ್ ಇರುತ್ತೆ. ಉದಾಹರಣೆಗೆ ನಂಗೆ ಡಿಸೀಸ್ ಫೋಬಿಯಾ ಒಂಥರ, ಅದು ನನ್ನನ್ನು ತುಂಬ ವೀಕ್ ಮಾಡಿಬಿಡುತ್ತೆ, ಟು ಬಿ ಫ್ರ್ಯಾಂಕ್. ಆ ಥರ ಇವರಿರುವಂತಹ ಈ ಒಂದು ಉದ್ದಿಮೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು, IT ಇವೆಲ್ಲ ಇವ್ರನ್ನ ಶೇಕ್ ಮಾಡುವಂಥ ವಿಚಾರಗಳು ಅಂತ ಅನ್ನಿಸಲ್ಲ. ಡೇ ಟು ಡೇ ಬೇಸಸ್ಸಲ್ಲಿ ಅವರು ಅದನ್ನು ಡೀಲ್ ಮಾಡ್ತಾ ಇರ್ತಾರೆ. ಬಟ್ ಅದರ ಆಚೆಗೆ ಬೇರೆ ಏನೋ ಇದೆ ಕನೆಕ್ಟೆಡ್ ಟು IT. ಸೊ ಅದು ನಾಟ್ ಫ್ಯಾಮಿಲಿ, ಬೇರೆ ಇನ್ಯಾರೋ ಅಥವಾ ಇನ್ನೇನೋ, ಅದರಿಂದ ನನ್ನಿಂದ ಇನ್ಯಾರಿಗೋ ಏನೋ ದೊಡ್ಡ ಪ್ರಮಾಣದಲ್ಲಿ ಬೇರೆ ಏನೋ ಆಗ್ಬಹುದೇನೋ, ಈ ತರದ್ದೇ ಏನೋ ಇದೆಯೇನೋ ಅನ್ನುವಂತ ಹರೀಶಗೌಡ್ರು. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಫಿಯರ್ ಜಾಸ್ತಿ ಆದಾಗ ಏನಾಗತ್ತೆ ಗೊತ್ತಾ, ಇಟ್ ವಿಲ್ ಓವರ್ ಪವರ್. ಎಮೋಷನ್ಸ್ ಯಾವಾಗ ಟೂ ಮಚ್ ಆಗತ್ತಲ್ಲ, ಇಟ್ ವಿಲ್ ಓವರ್ ಪವರ್. ಸುಸೈಡ್ ಮಾಡ್ಕೊಳ್ಳೋದು ಧೈರ್ಯ ಮೇಡಮ್, ಅದು ಇಟ್ಸ್ ನಾಟ್ ಅ ಫಿಯರ್. ಈಸ್ ಇಟ್ ಫಿಯರ್? ಸಾಕಷ್ಟು ಜನ ಏನ್ ಮಾಡ್ತಾರೆ, ಸಾಕಷ್ಟು ಬಿಲ್ಡಪ್ ಕೊಡ್ತಿರ್ತಾರೆ ಮ್ಯಾನ್ ಅಂತ ಅನ್ಬಿಟ್ಟು, ಸಾಕಷ್ಟು ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಿರ್ತಾರೆ ನೋಡಿ, ಐ ಆಮ್ ಎ ಗುಡ್ ಮ್ಯಾನ್, ಕಾನ್ಫಿಡೆಂಟ್ ಮ್ಯಾನ್, ಐ ಮೋಟಿವೇಟ್ ಅಂತ ಅನ್ಬಿಟ್ಟು. ಅವರಲ್ಲೇ ಏನಾದ್ರು ಆಲ್ ಆಫ್ ಅ ಸಡನ್ ಆಗಿ ಜನಕ್ಕೆ ಗೊತ್ತಾಗುತ್ತೆ ಅಂದಾಗ ಈ ತರ ಎಫೆಕ್ಟ್ ಸಾಕಷ್ಟು ಆಗುತ್ತೆ. ಗೊತ್ತಿರುವ ಹಾಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಉದ್ದಿಮೆದಾರರಾಗಿರ್ಬೋದು, ಪಾಯಿಂಟ್ ನ ಫಸ್ಟ್ ಕೇಳಿಸ್ಕೊಳ್ಳಿ. ಇದೆಲ್ಲ ಕ್ವೈಟ್ ಕಾಮನ್ ಅವ್ರಿಗೆ. ಇದರಿಂದ ನನ್ನ ಹೆಸರು ಕೆಟ್ಟೋಗುತ್ತೆ. ಈಗ ನಾನು ಉದಾಹರಣೆಗೆ ನಾನು ಲೇಔಟ್ ಮಾಡಿಬಿಟ್ಟು ಅದನ್ನ ಬಿಟ್ಟು ಬೇರೆ ಇದೆ, ಅದು IT ರೇಡ್ ಅಲ್ಲಿ ಹೊರಗಡೆ ಬರುವಂತದ್ದು ಇರಬೇಕು. ಫೈನಾನ್ಷಿಯಲ್ ಇರೆಗ್ಯುಲಾರಿಟೀಸ್ ಬಿಟ್ಟು ಬೇರೆ ವಿಷಯ ಇದೆ ಅನ್ನೋದು